ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಒಂದು ಕಡೆ ಪವರ್ ಫೈಟಿಂಗ್ ವಿಚಾರ ಚರ್ಚೆ ಆಗ್ತಾ ಇದ್ರೆ ಈ ಮಧ್ಯದಲ್ಲಿ ಬಣ ಪಾಲಿಟಿಕ್ಸ್ ಬಹಳಷ್ಟು ಆಕ್ಟಿವ್ ಆಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ದಲಿತ ಸಚಿವರ ಮೀಟಿಂಗ್ ಆಗ್ತಾ ಇದೆ. ಕೈಪಾಳ್ಯದಲ್ಲಿ ಬಹಳಷ್ಟು ಕುತೂಹಲ ಕೆರಳಿಸಿದೆ. ಡಿನ್ನರ್ ಪಾಲಿಟಿಕ್ಸ್. ಜಿ ಪರಮೇಶ್ವರ್ ನೇತೃತ್ವದಲ್ಲಿ ದಲಿತ ಸಚಿವರ ಮೀಟಿಂಗ್, ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ಆಗಸ್ಟ್ 2ಕ್ಕೆ ಜಿ ಪರಮೇಶ್ವರ್ ನಿವಾಸದಲ್ಲಿ ಕೈ ಸಚಿವರ ಸಭೆಯನ್ನು ಕರೆದಿದ್ದಾರೆ. ಸರ್ಕಾರದ ಕೈ ಸೇರಲಿರುವಂತಹ ನಾಗಮೋಹನ್ ದಾಸ್ ವರದಿ ಮೀಟಿಂಗ್ ಹೆಸರಿನಲ್ಲಿ ಒಳ ಮೀಸಲಾತಿ ಜಾರಿ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಈ ಹಿಂದೆ ದಲಿತ ಸಚಿವರ ಸಭೆಗೆ ಬ್ರೇಕ್ ಹಾಕಿದ್ರು ಸುರ್ಜೇವಾಲಾ ಅವರು. ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಜಿ ಪರಮೇಶ್ವರ್ ನೇತೃತ್ವದ ಡಿನ್ನರ್ ಮೀಟಿಂಗ್. ದಲಿತ ಸಚಿವರ ಮೀಟಿಂಗ್, ಬಣ ಪಾಲಿಟಿಕ್ಸ್ ಆಕ್ಟಿವ್ ಆಗಿದೆ. ಹೋಮ್ ಮಿನಿಸ್ಟರ್ ನೇತೃತ್ವದಲ್ಲಿ ಅವರದ್ದೇ ನಿವಾಸದಲ್ಲಿ ಆಗಸ್ಟ್ 2ನೇ ತಾರೀಕು ಮೀಟಿಂಗ್ ನಡೀತಾ ಇದೆ. ಡಿನ್ನರ್ ಪಾಲಿಟಿಕ್ಸ್ ಬಹಳ ಕುತೂಹಲ ಮೂಡಿಸ್ತಾ ಇದೆ ಕೈಪಾಳ್ಯದಲ್ಲಿ. ಈ ಹಿಂದೆ ಡಿಕೆಶಿ ಅವರು ಸುರ್ಜೇವಾಲಾ ಅವರ ಮೂಲಕ ಹೇಳಿಸಿ ಇದಕ್ಕೆ ಬ್ರೇಕ್ ಹಾಕಿಸಿದ್ರು. ಸದ್ಯದಲ್ಲೇ ಸರ್ಕಾರದ ಕೈ ಸೇರ್ತಾ ಇದೆ ನಾಗಮೋಹನ್ ದಾಸ್ ವರದಿ. ಮೀಟಿಂಗ್ ಹೆಸರಲ್ಲಿ ಒಳ ಮೀಸಲಾತಿ ಜಾರಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರಾ? ಡಿನ್ನರ್ ಮೀಟಿಂಗ್ ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ. ಒಂದು ಕಡೆ ಪವರ್ ಶೇರಿಂಗ್ ವಿಚಾರ ಚರ್ಚೆ. ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂಥವರು ಜಿ ಪರಮೇಶ್ವರ್ ಮತ್ತು ಉಳಿದಂತಹ ಕೆಲ ದಲಿತ ಸಚಿವರು. ಇದೀಗ ಮತ್ತೆ ಬಣ ಪಾಲಿಟಿಕ್ಸ್ ಮುಂದಾಗ್ತಾ ಇದೆ. ಒಳ ಮೀಸಲಾತಿ ಚರ್ಚೆ ಮಾಡೋದಕ್ಕೆ, ನಾವೆಷ್ಟು ಸ್ಟ್ರಾಂಗ್ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ, ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ, ಇದೆಲ್ಲವೂ ಒಟ್ಟಾರೆ ಒಂದಷ್ಟು ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಜಿ ಪರಮೇಶ್ವರ್ ಅವರು ನೇತೃತ್ವದಲ್ಲಿ ಒಂದು ದಲಿತ ಸಚಿವರ ಮೀಟಿಂಗ್ ಅವರದ್ದೇ ನಿವಾಸದಲ್ಲಿ ಆಗಸ್ಟ್ 2ನೇ ತಾರೀಕು. ಸದ್ಯದಲ್ಲಿ ನಾಗಮೋಹನ್ ದಾಸ್ ವರದಿ ಸರ್ಕಾರದ ಕೈ ಸೇರ್ತಾ ಇದೆ. ಇದೇ ವಿಚಾರವನ್ನು ಇಟ್ಕೊಂಡು ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವರು ಒಂದು ಮೀಟಿಂಗ್ ಕರೆದಿಯಾರಾ ಮತ್ತು ಬೇರೆ ಬೇರೆ ವಿಚಾರಗಳು ರಾಜಕೀಯವಾಗಿ. ಹೀಗಾಗಿ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಏನು ಚರ್ಚೆ ಆಗಬಹುದು, ಏನಾಗಬಹುದು ಅನ್ನುವಂಥದ್ದು. ಈ ಹಿಂದೆ ಇದಕ್ಕೆ ಪ್ಲಾನ್ ಮಾಡಿದ್ರು. ಆಗ ಡಿಕೆಶಿ ಅವರು ಸುರ್ಜೇವಾಲಾ ಅವರ ಮೂಲಕ ಬ್ರೇಕ್ ಹಾಕಿಸುವಂಥ ಕೆಲಸವನ್ನು ಮಾಡಿದ್ರು. ಅದು ವರ್ಕೌಟ್ ಆಗಿರಲಿಲ್ಲ. ಹೀಗಾಗಿ ಡಿಕೆಶಿ ಅವರ ಮೇಲೆ ಒಂದಷ್ಟು ಜನ ಗರಂ ಕೂಡ ಆಗಿದ್ರು. ದಲಿತ ಸಚಿವರು ಅಸಮಾಧಾನವನ್ನು ಹೊರ ಹಾಕಿದ್ರು. ಹೀಗಾಗಿ ಮತ್ತೆ ಒಂದು ಡಿನ್ನರ್ ಮೀಟಿಂಗ್, ಡಿನ್ನರ್ ಪಾಲಿಟಿಕ್ಸ್, ಬಣ ರಾಜಕೀಯ ಮತ್ತೆ ಚರ್ಚೆ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ. ಅದರಲ್ಲೂ ಕೂಡ ಹೋಮ್ ಮಿನಿಸ್ಟರೇ ಖುದ್ದು ಅವರದ್ದೇ ನೇತೃತ್ವದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಒಂದಷ್ಟು ಜನ ದಲಿತ ಸಚಿವರೆಲ್ಲರೂ ಸೇರಿ ಒಂದು ಮೀಟಿಂಗ್ಗೆ ಮುಂದಾಗ್ತಾ ಇದ್ದಾರೆ. ಪವರ್ ಫೈಟಿಂಗ್ ಇನ್ನೂ ಕೂಡ ಬಹಳಷ್ಟು ಚರ್ಚೆಯಲ್ಲಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಯಾವಾಗ ಏನು ಬೇಕಾದರೂ ಆಗಬಹುದು. ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರ ಬಣ ಒಂದು ಕಡೆ, ಡಿಕೆಶಿ ಅವರ ಬಣ ಒಂದು ಕಡೆ, ಮತ್ತು ಜಿ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂಥವ್ರು. ಹೀಗಾಗಿ ಏನು ಬೇಕಾದರೂ ಆಗಬಹುದು ಅನ್ನುವಂಥ ಒಂದು ಕುತೂಹಲ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ. ಆಡಳಿತ ಪಕ್ಷ ಕಾಂಗ್ರೆಸ್ ಮತ್ತು ವಿಪಕ್ಷವಾದಂತಹ ಬಿಜೆಪಿಯ ಮಧ್ಯ ಇದೀಗ ಗೊಬ್ಬರ ಗದ್ದಲ ಆಗ್ತಾ ಇದೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಕೈ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರೊಟೆಸ್ಟ್ಗೆ ಮುಂದಾಗ್ತಾ ಇದ್ದಾರೆ. ಯೂರಿಯಾ ಸರಿಯಾದಂಥ ರೀತಿಯಲ್ಲಿ ರೈತರಿಗೆ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಇನ್ನೊಂದು ಕಡೆ ಎಚ್ಚರಿಕೆ ಹೆಜ್ಜೆ ಹಾಕ್ತಿರುವಂತಹ ಕಾಂಗ್ರೆಸ್ ಎಲ್ಲೂ ಕೂಡ ಸಿಕ್ಕಾಕೋಬಾರದು ಅನ್ನುವಂಥ ಕಾರಣಕ್ಕೆ, ಟೀಕೆಗೆ ಗುರಿಯಾಗಬಾರದು ಅನ್ನುವಂಥ ಕಾರಣಕ್ಕೆ ಗೊಬ್ಬರ ಕೊರತೆಗೆ ಕಾಂಗ್ರೆಸ್ ಕಾರಣ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ. ಕೇಂದ್ರದ ವೈಫಲ್ಯ ಅಂತ ಕಾಂಗ್ರೆಸ್ ನಾಯಕರು ಜಟಾಪಟಿಯನ್ನು ನಡೆಸ್ತಾ ಇದ್ದಾರೆ. ಕೈ ಸರ್ಕಾರ ಪಾತ್ರ ಏನಿಲ್ಲ ಅಂತ ಜನರಿಗೆ ಗೊತ್ತಾಗಬೇಕು. ರೈತರ ಪರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜೊತೆಗಿದೆ ಅನ್ನುವಂಥದ್ದು ಗೊತ್ತಾಗಬೇಕು ಅಂತ ಕಾಂಗ್ರೆಸ್ ನಾಯಕರು ನಡ್ಡಾಗೆ ಪತ್ರವನ್ನು ಬರೆಯೋದಕ್ಕೆ ಮುಂದಾಗ್ತಾ ಇರುವಂತಹ ಕೃಷಿ ಸಚಿವ ವಿಪಕ್ಷಗಳಿಗೆ ತಿರುಗೇಟು ನೀಡಲು ಕಾಂಗ್ರೆಸ್ ತಿರುಗೇಟನ್ನು ಸಿದ್ಧಪಡಿಸ್ಕೊಳ್ತಾ ಇದೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರು ಪರದಾಡುವಂತಹ ಪರಿಸ್ಥಿತಿ. ಕೈ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರೊಟೆಸ್ಟ್ಗೆ ಮುಂದಾಗ್ತಾ ಇದ್ದಾರೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಇನ್ನೊಂದು ಕಡೆ ಎಚ್ಚರಿಕೆ ಹೆಜ್ಜೆಯನ್ನು ಹಾಕ್ತಾ ಇರುವಂತಹ ಕಾಂಗ್ರೆಸ್ ಟೀಕೆಗೆ ಗುರಿಯಾಗಬಾರ್ದು ಅನ್ನುವಂಥ ಕಾರಣಕ್ಕೆ ನಾವು ರೈತರ ಪರವಾಗಿದ್ದೇವೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಿಕೊಳ್ಳೋದಕ್ಕೆ ಒಂದು ಕಡೆ ಗೊಬ್ಬರ ಕೊರತೆಗೆ ಕಾಂಗ್ರೆಸ್ ಕಾರಣ ಅಂತ ಬಿಜೆಪಿ ಹೇಳ್ತಾ ಇದ್ದಾರೆ. ಕೇಂದ್ರದ ವೈಫಲ್ಯ ಇದು ಅಂತ ಕೈ ನಾಯಕರು ಜಟಾಪಟಿ ನಡೆಸ್ತಾ ಇದ್ದಾರೆ. ಕೈ ಸರ್ಕಾರದ ಪಾತ್ರ ಏನಿಲ್ಲ ಅಂತ ಜನರಿಗೆ ಗೊತ್ತಾಗಿಸುವಂಥ ಕೆಲಸ ಆಗಬೇಕು. ರೈತರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥದ್ದು ಗೊತ್ತಾಗಬೇಕು ಅನ್ನುವಂಥ ಕಾರಣಕ್ಕೆ ರಾಜ್ಯದ ಕೃಷಿ ಸಚಿವರು ನಡ್ಡಾ ಅವರಿಗೆ ಪತ್ರ ಬರೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ವಿಪಕ್ಷಗಳಿಗೆ ತಿರುಗೇಟು ಕೊಡೋದಕ್ಕೆ ಕಾಂಗ್ರೆಸ್ ತಯಾರಿಯನ್ನು ನಡೆಸ್ಕೊಳ್ತಾ ಇದೆ. ಎಚ್ಚರಿಕೆ ಹೆಜ್ಜೆ ನಡೀತಾ ಇದೆ. ಯೂರಿಯಾ ಗೊಬ್ಬರ ಸರಿಯಾದಂಥ ರೀತಿಯಲ್ಲಿ ಪೂರೈಕೆ ಆಗ್ತಾ ಇಲ್ಲ ರಾಜ್ಯದಲ್ಲಿ ರೈತರಿಗೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ಆಗ್ತಾ ಇಲ್ಲ ಅನ್ನುವಂಥದ್ದು ಬಿಜೆಪಿಯವರ ಒಂದು ವಿರೋಧ, ವಾದ. ಜೊತೆಗೆ ಇದರಲ್ಲಿ ನಮ್ಮದೇನೂ ಪಾತ್ರ ಇಲ್ಲ, ನಾವು ರೈತರ ಪರವಾಗಿದ್ದಾವೆ, ಇದು
ಕೇಂದ್ರದ ವೈಫಲ್ಯ, ಕೇಂದ್ರ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ಬೊಟ್ಟು ಮಾಡಿ ತೋರಿಸ್ತಾ ಇರುವಂಥದ್ದು ರಾಜ್ಯ ಕಾಂಗ್ರೆಸ್ ನಾಯಕರು. ಹೀಗಾಗಿ ರಾಜ್ಯದ ಕೃಷಿ ಸಚಿವರು ನಡ್ಡಾ ಅವರಿಗೆ ಪತ್ರವನ್ನು ಕೂಡ ಬರೆಯೋದಕ್ಕೆ ಮುಂದಾಗ್ತಾ ಇದ್ದಾರಂತೆ. ಜೊತೆಗೆ BJP ಮತ್ತು JDS ಒಂದಾಗಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ.